ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿಶೆಟ್ಟಿ. ಬೆಂಗಳೂರಿನ ಜೀವನಾಡಿ ಅನ್ಸ್ಕೊಂಡಿರುವಂತಹ ನಮ್ಮ ಮೆಟ್ರೋ ಈಗ ಜನರಿಗೆ ಮತ್ತೆ ಶಾಕ್ ನೀಡ್ತಿದೆ. ಮತ್ತೆ ದುಬಾರಿಯಾಗೋದ್ರ ಮೂಲಕ ನಮ್ಮ ಮೆಟ್ರೋ ಜನರಿಗೆ ಒಂದು ರೀತಿಯಲ್ಲಿ ಕೈಗೆ ಎಟಕದ ದುಬಾರಿ ಪ್ರಯಾಣದ ರೈಲು ಅನಿಸ್ಕೊಳ್ಳೋಕೆ ಹೊರಟಿದೆ. ಹೌದು, ಮತ್ತೆ ನಮ್ಮ ಮೆಟ್ರೋವನ್ನ ದುಬಾರಿ ಮಾಡಲಿಕ್ಕೆ BMRCL ಕಂಪ್ಲೀಟ್ ಎಲ್ಲ ಸಿದ್ಧತೆಯನ್ನ ನಡೆಸಿಕೊಂಡಿದೆ. 2028ರಿಂದ 12% ದರ ಏರಿಕೆಗೆ ಶಿಫಾರಸು ಮಾಡಿದೆ. BMRCLನ ಹೊಸ ಪ್ರಸ್ತಾವನೆ ಏನಪ್ಪಾ ಅಂದ್ರೆ 2028ರಿಂದ ನಮ್ಮ ಮೆಟ್ರೋ ಟಿಕೆಟ್ ದರದಲ್ಲಿ ಒಂದೇ ಬಾರಿ ಅಂದ್ರೆ ಏಕಕಾಲಕ್ಕೆ 12% ಏರಿಕೆಗೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು. ಹೌದು, 2025ರ ಫೆಬ್ರವರಿ 9ರಂದು ಈ ಹಿಂದೆ BMRCL ಮೆಟ್ರೋ ಟಿಕೆಟ್ ದರವನ್ನ ಬರೋಬ್ಬರಿ 71ರಷ್ಟು ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಿತ್ತು. ಸಾರ್ವಜನಿಕರಿಗೆ ಇದರಿಂದ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಉಂಟಾಗಿತ್ತು. ಮೆಟ್ರೋವನ್ನ ಬಳಕೆ ಮಾಡ್ತಿದ್ದಂತಹ ಬೆಂಗಳೂರಿನ ನಗರದ ಜನರು ಎಲ್ಲರೂ ಕೂಡ ತೀವ್ರವಾದ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಈ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ಈ ವಿಚಾರವಾಗಿ ಕೈಗೊಳ್ಳುತ್ತಾರೆ. ತದನಂತರ ಜನರ ಆಕ್ರೋಶದ ಬಳಿಕ ದರವನ್ನ 5% ಕಡಿಮೆ ಮಾಡಲಾಗುತ್ತೆ. ದರ ನಿಗದಿ ಸಮಿತಿಯು ಪ್ರತಿ ವರ್ಷ ಫೆಬ್ರವರಿ 9ರಂದು 5% ವಾರ್ಷಿಕ ದರ ಏರಿಕೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಸರ್ಕಾರದ ಮುಂದೆ ಶಿಫಾರಸು ಮಾಡಿರುತ್ತೆ. ಆದರೆ 2026 ಅಂದರೆ ಈ ವರ್ಷ ಫೆಬ್ರವರಿಯಲ್ಲಿ 5% ದರ ಏರಿಕೆ ಆಗಬೇಕಿತ್ತು. ಆ ನಡೆಯಬೇಕಾದಂತಹ ಏರಿಕೆ ಪ್ರಮಾಣ ಸಾರ್ವಜನಿಕರ ವಿರೋಧದಿಂದಾಗಿ, ಮೆಟ್ರೋ ಬಳಕೆದಾರರ ವಿರೋಧದಿಂದಾಗಿ ತಡೆ ಹಿಡಿಯಲಾಗುತ್ತೆ. ಇದೀಗ ಪ್ರತಿ ವರ್ಷ 5% ದರ ಏರಿಕೆ ಮಾಡುವ ಬದಲಾಗಿ ಪ್ರತಿ 3 ವರ್ಷಕ್ಕೊಮ್ಮೆ ದರ ಏರಿಕೆ ಮಾಡಲು ಸಮಿತಿ ಶಿಫಾರಸು ಮಾಡಿದೆ. ಅಂದರೆ ಒಂದೇ ಬಾರಿ 12% ಅಷ್ಟು ಏರಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನ BMRCL ಇಟ್ಟಿದೆ. ಪ್ರತಿ ವರ್ಷ 5% ಬದಲಾಗಿ 3 ವರ್ಷಕ್ಕೊಮ್ಮೆನೆ ಒಂದೇ ಬಾರಿಗೆ 12% ಟಿಕೆಟ್ ದರವನ್ನು ನಾವು ಏರಿಕೆ ಮಾಡ್ತೀವಿ ಅಂತ ಹೇಳಿ BMRCL ಹೇಳ್ತಾ ಇದೆ. ಪ್ರತಿ ವರ್ಷ 5% ಏರಿಕೆ ಮಾಡೋದೇ ಜನರಿಗೆ ದುಬಾರಿ ಆಗ್ತಾ ಇದೆ, ಜನರಿಗೆ ಸಂಕಷ್ಟ ಉಂಟು ಮಾಡ್ತಾ ಇದೆ, ಆರ್ಥಿಕವಾಗಿ ಇದು ಒಂದು ರೀತಿಯಲ್ಲಿ ಹೊರೆ ಉಂಟು ಮಾಡ್ತಾ ಇದೆ ಅಂತಂದ್ರೆ ಒಂದೇ ಬಾರಿ 3 ವರ್ಷದಲ್ಲಿ ಒಂದೇ ಬಾರಿ 12% ಏಕಕಾಲಕ್ಕೆ ಏರಿಕೆ ಮಾಡ್ತೀವಿ ಅಂತ BMRCL ಹೊರಟ್ರೆ ಜನರಿಗೆ ಎಷ್ಟು ಕಷ್ಟ ಆಗಲ್ಲ? ಇದು ಒಂದು ರೀತಿಯಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಒಂದು ದೊಡ್ಡ ಮಟ್ಟದ ಆರ್ಥಿಕ ಹೊರೆ ಅಂತಲೇ ಹೇಳ್ಬೋದು. ಒಂದೆಡೆ ಸಾಕಷ್ಟು ಪ್ರಮಾಣದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್ ದರ ಏರಿಕೆ, ಬಸ್ ದರ ಏರಿಕೆ, ಮನೆ ಸಾಮಗ್ರಿಗಳ ದರ ಏರಿಕೆ, ತರಕಾರಿ ದರ ಏರಿಕೆ, ಹಣ್ಣುಗಳ ದರ ಏರಿಕೆ, ಹಾಲು, ತುಪ್ಪ, ಬೆಣ್ಣೆ ಎಲ್ಲದರ ದರ ಏರಿಕೆ. ಜೊತೆಗೆ ಈಗ ಮೆಟ್ರೋ ಪ್ರಯಾಣವನ್ನು ಕೂಡ ಮತ್ತಷ್ಟು ದುಬಾರಿ ಮಾಡಿದ್ರೆ ನಗರದ ಜನರು ಎಲ್ಲಿ ಹೋಗಬೇಕು? ಒಂದು ರೀತಿಯಲ್ಲಿ ಬೆಂಗಳೂರಿನ ಜೀವನಾಡಿ ಅಂತ ಹೇಳಿ ನಮ್ಮ ಮೆಟ್ರೋವನ್ನು ಕರೀತಾರೆ. 10 ವರ್ಷದ ಹಿಂದೆ ಅಂದರೆ ನಮ್ಮ ಮೆಟ್ರೋಗೂ ಮೊದಲು 10 ವರ್ಷದ ಹಿಂದೆ ಆರಂಭವಾದಂತಹ ದೆಹಲಿ ಮೆಟ್ರೋ ದರ ಈ ರೀತಿಯಾಗಿ ಏರಿಕೆ ಆಗಿಲ್ಲ, ಇಷ್ಟು ದುಬಾರಿ ಅಂತ ಅನಿಸ್ಕೊಂಡಿಲ್ಲ. ಹೀಗಿದ್ದಾಗ ನಮ್ಮ ಮೆಟ್ರೋ ಮಾತ್ರ ಯಾಕಿಷ್ಟು ಕಾಸ್ಟ್ಲಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಮೆಟ್ರೋ ವಿಚಾರಕ್ಕೆ ಬಂದರೆ BMRCL ಅಡಿಯಲ್ಲಿರುವಂತಹ ನಮ್ಮ ಮೆಟ್ರೋ ಈ ಕಡೆ ಪಿಂಕ್ ಲೈನ್ ಮೆಟ್ರೋ ಓಪನಿಂಗ್ಗೆ ಇನ್ನೂ ಕೂಡ ವಿಳಂಬ ಆಗ್ತಾ ಇದೆ. ಆಗಸ್ಟ್ 15 ಆರಂಭ ಆಗುತ್ತೆ ಅಂತ ಮೊದಲು ಜನರಿಗೆ ಒಂದು ಭರವಸೆಯನ್ನು ನೀಡಿದರು BMRCL ಕಡೆಯಿಂದ. ಆದರೆ ಈಗ ಮತ್ತೆ ಇನ್ನೂ ಅಷ್ಟು ಮೆಟ್ರೋ ಪ್ರಯಾಣವನ್ನು ಆರಂಭಿಸಲಿಕ್ಕೆ ಇನ್ನಷ್ಟು ಸಮಯವನ್ನು ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ವರ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವರ್ಷವೂ ಕೂಡ ಖಚಿತ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಜನರಿಗೆ ನಮ್ಮ ಮೆಟ್ರೋ ಇಂದ ಲಾಭ ಆಗ್ತಾ ಇದೆಯಾ, ನಷ್ಟ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಎಲ್ಲರೂ ಏನಕ್ಕೆ ಬಳಸ್ತಾರೆ? ಬೆಂಗಳೂರಿನ ಟ್ರಾಫಿಕ್ ಒಂದು ರೀತಿಯಲ್ಲಿ ವಿಶ್ವದ ಪ್ರಪಂಚದ ಮಟ್ಟದಲ್ಲಿ ವರ್ಲ್ಡ್ ರೆಕಾರ್ಡ್ ಮಟ್ಟದಲ್ಲೇ ಒಂದು ರೀತಿಯಲ್ಲಿ ಹೆಸರು ಮಾಡಿರುವಂಥದ್ದು. ಬೆಂಗಳೂರಿನ ಮೆಟ್ರೋ ಬಳಕೆಯೇ ಮುಖ್ಯವಾಗಿ ಜನರಿಗೆ ಒಂದು ರೀತಿಯಲ್ಲಿ ಆಶಾಕಿರಣವಾಗಿರುವಂಥದ್ದು. ಬೆಂಗಳೂರಿನ ಟ್ರಾಫಿಕ್ ಜಾಮ್ಗೆ ಸೋತು ಜನ ಮೆಟ್ರೋವನ್ನು ಏರ್ತಾರೆ. ಆದರೆ ಪ್ರತಿ ವರ್ಷವೂ ಕೂಡ ಮೆಟ್ರೋ ಹೊಸ ರೂಲ್ಸನ್ನು ಮಾಡಿದ್ರೆ, ಹೊಸ ಬೆಲೆ ಏರಿಕೆಯನ್ನು ಜಾರಿ ಮಾಡಿದ್ರೆ ಜನರು ಏನು ಮಾಡಬೇಕು? ಈಗಾಗಲೇ ಮೆಟ್ರೋ ಗರಿಷ್ಠ ದರ 90 ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಮಾಡಿದ್ರೆ ಗರಿಷ್ಠ ಟಿಕೆಟ್ ದರ 90ರಿಂದ 105ಕ್ಕೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಹೀಗಿದ್ದಾಗ ಮೆಟ್ರೋ ಪ್ರಯಾಣಿಕರು ಏನು ಮಾಡಬೇಕು? ಸಾರ್ವಜನಿಕರು ವಿರೋಧದಿಂದ 2026ರ ಏರಿಕೆ ತಡೆ ಹಿಡಿದ್ರು ಅಂತ ಖುಷಿ ಪಡಬೇಕಾ?
ಅಥವಾ ಈಗ 2028ರಲ್ಲಿ ಮತ್ತೆ 12% ಏರಿಕೆಗೆ ಶಿಫಾರಸು ಮಾಡ್ತಾ ಇದೆಯಲ್ಲ BMRCL ಅಂತ ಹೇಳಿ ನೋವು ಪಡಬೇಕಾ? ಮೆಟ್ರೋ ಪ್ರಯಾಣ ಒಂದು ರೀತಿಯಲ್ಲಿ ಈಗ ಅದು ಮುಖ್ಯವಾಗಿ ನಮ್ಮ ಮೆಟ್ರೋ ಪ್ರಯಾಣ ಈಗ ಒಂದು ರೀತಿಯಲ್ಲಿ ಭಾರತದಲ್ಲೇ ಅತಿ ದುಬಾರಿ ಪ್ರಯಾಣ ಅಂತಲೇ ಹೇಳುವಷ್ಟು ಮಟ್ಟಿಗೆ ಹೆಸರು ಮಾಡ್ತಾ ಇದೆ, ದುಬಾರಿ ಆಗ್ತಾ ಇದೆ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ BMRCL ಈ ಶಿಫಾರಸನ್ನ ಸರ್ಕಾರ ಏನಾದರೂ ಒಪ್ಪಿಗೆ ಸೂಚಿಸಿದ್ರೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇನ್ನೊಂದು ದೊಡ್ಡ ಹೊಡೆತ, ಇನ್ನೊಂದು ಆರ್ಥಿಕ ಹೊರೆ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಕ್ರಮ ಏನಾದರೂ ಕೈಗೊಂಡ್ರೆ ಜನ ಇದಕ್ಕೆ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾರೆ, ಜನ ಯಾವ ರೀತಿಯಾಗಿ ಇದಕ್ಕೆ ವಿರೋಧಿಸ್ತಾರೆ, ಅಥವಾ ಸರ್ಕಾರ ಇದನ್ನ ಅಪ್ರೋಚ್ ಮಾಡದೆ ಜನರ ಪರವಾಗಿ ನಿಲ್ಲುತ್ತಾ ಕಾದ್ ನೋಡಬೇಕಾಗಿದೆ.